ಮೊನ್ನೆ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದರು, ಪ್ರತಿಯೊಬ್ಬರು IAS IPS ಅಧಿಕಾರಿಗಳು ಅಂಬೇಡ್ಕರ್ ಸಂವಿಧಾನ ಬರೆದನ್ನು ಓದಬೇಕು ಅಂತ. ತಾವು ಓದಿಲ್ಲ ಅನಿಸುತ್ತೆ, ತಾವು ದಯವಿಟ್ಟು ಓದ್ಕೊಂಡು ನೀವು ಆಡಳಿತವನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ತಿಳ್ಕೋಬೇಕು. ಇದು ರಾಮನಗರ ಜಿಲ್ಲೆಯಲ್ಲಿ ರೈತ ಸಂಘ, ಪ್ರಗತಿಪರ ಅನೇಕ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ತಾವು ನೀವು ಬಂದ ಕೂಡಲೇ 144 ಸೆಕ್ಷನನ್ನು ಜಾರಿ ತಂದಿದ್ದೀರಿ. ಈ ಉದ್ದೇಶ ಏನು, ಹುನ್ನಾರ ಏನು? ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ಸೌಕರ್ಯವನ್ನು ಹಕ್ಕು ಉಲ್ಲಂಘನೆ ಆದರೆ ಜಿಲ್ಲಾಧಿಕಾರಿಗಳು ಬಂದು ಮನವಿ ಮುಖಾಂತರನ ಹೇಳ್ಕೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಸ್ತಾ ಬರ್ತೀವಿ. ಇಲ್ಲ ಒಂದು ರೀತಿ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂತಾದರೆ ಹೋರಾಟದ ಮುಖಾಂತರವನ್ನು ಪಡ್ಕೊಳ್ಬೇಕಾಗತ್ತೆ. ಆದರೆ ನೀವು 144 ಸೆಕ್ಷನನ್ನು ಜಾರಿಗೊಳಿಸಿ ಯಾವುದೇ ಒಂದು ಸಾಮಾನ್ಯ ಮನುಷ್ಯನ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಸಂವಿಧಾನ ಅಧಿಕಾರನೇ ಇಲ್ವಾ, ಅವಕಾಶನೇ ಇಲ್ವಾ? ಮತ್ತೆ ನೀವೇನು ಬೈದಿದ್ದೀರಾ? ಜಿಲ್ಲಾಧಿಕಾರಿ ನೀವೇನು ಬೈದಿದ್ದೀರಾ ಅನ್ನೋದು ನೀವು ತಿಳ್ಕೋಬೇಕಾಗಿದೆ. ಅಂದರೆ ನಿಮ್ಮ ಸಂವಿಧಾನಾತ್ಮಕವಾದ ನಿಮ್ಮ ಆಡಳಿತವಾದ ಮಾತನ್ನು ನಾವು ಸಾಮಾನ್ಯ ಪ್ರಜೆಗಳು ಕೇಳಬೇಕಾಗಿದೆ. ಸಾಮಾನ್ಯ ಪ್ರಜೆಗಳ, ಸಾಮಾನ್ಯ ರೈತರ ಸಮಸ್ಯೆ ನೀವು ಕೇಳೋಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ಒಂದು ಅಂಶ ಬಿಂಬಿತವಾಗಿದೆ. ಇದು ಕನ್ನಡಿಯಾಗಿದೆ, ನೀವು ಮಾಡಿರ್ತಕ್ಕ 144 ಸೆಕ್ಷನ್ ಸಾಕ್ಷಿಯಾಗಿದೆ. ಆದ್ದರಿಂದ ಈ ದಿನ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ರೈತ ಪ್ರತಿನಿಧಿಗಳು, ರೈತ ಹೋರಾಟಗಾರರು, ಪ್ರಗತಿಪರ ಸಂಘಟನೆಗಳು, ದಲಿತ ಪರ, ಕನ್ನಡ ಪರ ಬಂದಿರತಕ್ಕಂಥ ಎಲ್ಲ ಇವತ್ತು ನಾಯಕತ್ವದಲ್ಲಿ ನಾವು ಇವತ್ತು 144 ಸೆಕ್ಷನ್ ಮೊದಲು ನೀವು ಹಿಂತೆಕೊಂಡು ನಮ್ಮ ಸಮಸ್ಯೆಯನ್ನು ನೀವು ನಮ್ಮ ಒಂದು ಲಿಖಿತವಾದಂಥ ಒಂದು ಪ್ರಣಾಳಿಕೆಗಳನ್ನು ನೀವು ಓದಿ ತಿಳ್ಕೊಂಡು ಹೇಳ್ಬೇಕಾದ್ರೆ ಮೊದಲು ನೀವು 144 ಸೆಕ್ಷನ್ನ ಜಾರಿ ತಗೊಳಿಸ್ತಕ್ಕಬೇಕು. ಸೂಕ್ಷ್ಮವಾದ, ಪಾರದರ್ಶಕವಾದ, ನ್ಯಾಯಸಮ್ಮತವಾದ ಧರ್ಮ ನೀತಿಯನ್ನು ನೀವು ಪಾಲನೆ ಮಾಡಬೇಕಾಗಿದೆ. ತಪ್ಪು ಮಾಡಿದ್ರು ನೀವು ಕೂಡ ಹೇಳಬೇಕಾಗಿದೆ. ಆದ್ದರಿಂದ ನಮ್ಮ ರೈತರ ಮೇಲೆ ಆಗಲಿ ಇನ್ನೊಂದರ ಮೇಲೆ ಅನೈತಿಕವಾಗಿ ತಳ್ಳುವುದೇ ಆಗಲಿ ನೂಕುದಿಯಲ್ಲಿ ಮಾಡಬೇಡಿ.